ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ತರೂರು ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡರವರು ತಮ್ಮ ಸ್ಥಳೀಯ ಶಾಸಕರ ಪ್ರವೇಶಾಭಿವೃದ್ಧಿ ಅನುದಾನದಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಹೈಟೆಕ್ ಶಾಲಾ ಕೊಠಡಿಗಳ ಶಂಕುಸ್ಥಾಪನೆಯನ್ನ ಪರಮ ಪೂಜ್ಯ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡರವರು ನೂತನ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡರವರು, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮುದಿಮುಡು ರಂಗಸಾಮಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಲಕ್ಷ್ಮಿ ಪುಟ್ಟರಾಜು, ಉಪಾಧ್ಯಕ್ಷರಾದ ಗೀತಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಣ್ಣ ತಿಪ್ಪಣ್ಣ, ತಾಲೂಕು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಟೇಲ್, ಮಾಜಿ ಅಧ್ಯಕ್ಷರಾದ ಚಿಕ್ಕಣ್ಣ, ಗ್ರಾಮ ಪಂಚಾಯಿತಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಹರೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪ, ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಉಗ್ರಪ್ಪ, ಹಿರಿಯ ಮುಖಂಡರಾದ ಬರಗೂರು ಶಿವಕುಮಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹನುಮಂತರಾಜು, ಶಿಕ್ಷಣ ಸಂಯೋಜಕರಾದ ನಾಗಭೂಷಣ್, ಶಾಲಾ ಮುಖ್ಯೋಪಾಧ್ಯಾಯರಾದ ಎಚ್ಎಂ ಶಶಿಧರ್, ಗುತ್ತಿಗೆದಾರರಾದ ರಮೇಶ್, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಶಿವಕುಮಾರ್, ಲಾಯರ್ ಬಸವರಾಜು, ಗಂಜಲಗುಂಟೆ ಮುನಿರಾಜು, ಬಾಂಬೆ ನಾಗಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಶಿವಲಿಂಗಯ್ಯ, ಮದಕನಹಳ್ಳಿ ಗೊಲ್ಲರಹಟ್ಟಿ ಗೌಡಪ್ಪ, ತಾವರೆಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸ್ನೇಹ ಪ್ರಿಯಾ ಶಿವು, ನಾಗರಾಜು, ನಾಗರತ್ನಮ್ಮ, ಪ್ರಧಾನ ಕಾರ್ಯದರ್ಶಿ ಕೊಟ್ಟ ರಂಗನಾಥ್, ಬಾಬಣ್ಣ, ಸತೀಶ್, ಬಾಲಬಸವನಹಳ್ಳಿ ರಾಮೇಗೌಡರು, ಎಲ್ಐಸಿ ರಮೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಉದಯ್ ಶಂಕರ್, ಮಾಜಿ ಅಧ್ಯಕ್ಷರಾದ ಲೋಕೇಶ್, ಮಾಜಿ ಸದಸ್ಯರಾದ ದೇವರಾಜ್, ಮುಖಂಡರಾದ ರೇಣುಕಾ ಪ್ರಸಾದ್, ವಿಎಸ್ಎಸ್ಎನ್ ಚಿಕ್ಕಣ್ಣ, ತಿಪ್ಪಣ್ಣ, ಯುವ ಮುಖಂಡರಾದ ಮನೋಜ್, ಸತೀಶ್, ಇಂಜಿನಿಯರ್ ರಂಗನಾಥ್, ಮಾಜಿ ಅಧ್ಯಕ್ಷರಾದ ದಾಳಪ್ಪ, ಟಿಎಂ ನಾಗರಾಜು, ಹಿರಿಯ ಮುಖಂಡರಾದ ಕುಮಾರ್ ಮಾಸ್ಟ್ರು, ಯುವ ಮುಖಂಡರಾದ ಭಾಸ್ಕರ್ ಭೋಜರಾಜು, ಚಂದ್ರಣ್ಣ, ಶಾಲಾ ಶಿಕ್ಷಕರು, ಪೋಷಕರು ಸೇರಿದಂತೆ ಸುತ್ತಮುತ್ತಲ ಊರಿನ ಗ್ರಾಮಸ್ಥರು, ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಎಲ್ಲ ಕಡೆ ಇದಕ್ಕೆಲ್ಲ ಒಂದು ನಾಂದಿ ಆಡಬೇಕು ಅಂದ್ರೆ ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳಿಗೆ ಒಂದು ಖಾಸಗಿ ಶಾಲೆಗಿಂತ ಒಳ್ಳೆ ಗುಣಮಟ್ಟ ನಾನು ಅದನ್ನೇ ಮಾಡಿದ್ದು. ಪ್ರೆಸಿಡೆನ್ಸಿ ಶಾಲೆ ನನ್ನದಲ್ಲ. ನನ್ನ ಶಾಲೆ ಯಾವುದು? ಸಿರಾ ತಾಲೂಕಿನ ಶ್ರೀಮಂತರದು ಪ್ರೆಸಿಡೆನ್ಸಿ ಶಾಲೆ. ನನ್ನ ಶಾಲೆ ಯಾವುದು? ನನ್ನ ಶಾಲೆ ಸರ್ಕಾರಿ ಶಾಲೆ. ನಾನು ಯಾಕೆ ಸರ್ಕಾರಿ ಶಾಲೆ ಒಂದಲ್ಲ ಎರಡಲ್ಲ, ಮೊದಲನೇದಾಗಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿರಾ ನಗರದಲ್ಲಿ, ಆ ಶಿರಾ ತಾಲೂಕಿನಲ್ಲಿ ಹುಟ್ಟಿದಂತ ದೊಡ್ಡ ದೊಡ್ಡ ರಾಜಕಾರಣಿಗಳು ಓದಂತ ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆದಂತ ಶಾಲೆ ಬಿದ್ದೋಗ್ತಾ ಇತ್ತು. ಅಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ದೊಡ್ಡ ಶಾಲೆ ಕಟ್ಟುವಂತದ್ದಾಯ್ತು. ಹೆಣ್ಣು ಮಕ್ಕಳ ಶಾಲೆಗೆ ಕಾಂಪೌಂಡ್ ಇಲ್ಲದೆ ಗೂಳಿಗಳೆಲ್ಲ ಒಳಗಡೆ ನುಗ್ತಾ ಇದ್ವು. ಪೋಖ್ರಿಗಳೆಲ್ಲ ಎಣ್ಣೆ ಹಾಕೊಂಡು ಕುತ್ಕೊಂಡ್ಬರೋದ್ರಲ್ಲಿ. ಅದನ್ನ ತಪ್ಪಿಸಿ 1 ಕೋಟಿ ಅಂತ ಕಾಂಪೌಂಡ್ ಕಟ್ಟಿ ಅದನ್ನು ಉಳಿಸಿದ್ದಾಯ್ತು. ಅದಾದ ನಂತರ ನಾನು ಓದಿದ ಶಾಲೆ ಬರಗೂರಿನಲ್ಲಿ ಒಂದು ಒಳ್ಳೆ ಕಟ್ಟಡ ಕಟ್ಟಿಸಿದೆ. ಇವತ್ತು ಒಂದು 300 ಜನ ಮಕ್ಕಳು ಕಲಿತಿದ್ದಾರೆ. ಗೋಪಿಕುಂಟೆ ನಾನು ಬೆಳೆದ ಊರು, ಆ ಊರಿನಲ್ಲಿ ಒಂದು ಶಾಲೆ ಕಟ್ಟಿಸಿದೆ. ಇದು ಶಂಕುಸ್ಥಾಪನೆ ಆಗ್ತಾ ಇರೋದು 5ನೇ ಶಾಲೆ. ಇದು 5ನೇ ಶಾಲೆ. ಖಂಡಿತವಾಗ್ಲೂ ಕೂಡ ನಿಮ್ಮ ನಿರೀಕ್ಷೆ ಏನಿದೆ ಅದರ ಪ್ರಕಾರ ಒಂದು ಒಳ್ಳೆ ಹೈಟೆಕ್ ಕಟ್ಟಡ. ಹೈಟೆಕ್ ಕಟ್ಟಡ ಯಾಕೆ ಬೇಕು ಅಂತ ನಾನು ಹೇಳಿದೆ ಮಕ್ಕಳಿಗೆ. ಹಾಗಾದ್ರೆ ನಾವೆಲ್ಲ ಪ್ರಶ್ನೆ ಮಾಡ್ಕೊಳ್ಳೋಣ, ಹೈಟೆಕ್ ಕಟ್ಟಡ ಯಾಕೆ ಬೇಕು? ವಿಶ್ವೇಶ್ವರಯ್ಯನವರು ಓದ್ಲಿಲ್ವಾ? ಗಾಂಧೀಜಿಯವರು ಇಲ್ಲಿ ಓದ್ಲಿಲ್ವಾ? ನಾವೆಲ್ಲ ಓದ್ಲಿಲ್ವಾ? ಖಂಡಿತ. ಹಾಗಾದ್ರೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕಪ್ಪ? ಪೂಜೆ ಮಾಡ್ಬೇಕೆ? ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ದೇವರೆಲ್ಲ ಕಡೆ ಇದ್ದಾನಲ್ವಾ? ದೇವರು ಹೇಳೋ ಪ್ರಕಾರ ದೇವರೆಲ್ಲ ಕಡೆ ಇದ್ದಾನೆ. ನಾವಿಲ್ಲ ನಿಂತ್ಕೊಂಡು ಪೂಜೆ ಮಾಡ್ಬೋದಲ್ಲ. ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ, ಆ ಜಾಗಕ್ಕೆ ಹೋದ್ರೆ ಆ ವಾತಾವರಣದಲ್ಲಿ ಭಕ್ತಿ ಭಾವ ಮೂಡುತ್ತೆ. ಹಾಗೇನೆ ನಮ್ಮ ಮಕ್ಕಳು ಓದುವಂತ ಶಾಲೆಗಳು, ಅಲ್ಲಿ ಹೋದ ತಕ್ಷಣ ಮಕ್ಕಳಿಗೆ ಆ ತಂದೆ ತಾಯಿ ನೋಡಿದ ತಕ್ಷಣ ಸರ್ಕಾರಿ ಶಾಲೆಗಳು ಉದ್ಧಾರ ಆಗೋದಾದ್ರೆ, ಒಂದ್ ವೇಳೆ ಖಾಸಗಿ ಶಾಲೆಗಳನ್ನು ಕ್ಲೋಸ್ ಮಾಡ್ಬೇಕು ಅಂದ್ರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಶಟ್ ಡೌನ್ ದ ಡೋರ್ಸ್. ಹಾಗಾದ್ರೆ ಅದ್ಯಾಕೆ ಮಾಡಿದ್ರಿ? ವೆನ್ ದರ್ ಈಸ್ ನಥಿಂಗ್ ಇಟ್ ಈಸ್ ಸಮಥಿಂಗ್. ಅಲ್ಲಿ ಏನೂ ಇದ್ದಾಗ ಸಮಥಿಂಗ್ ಅಷ್ಟೇ. ಯಾಕೆಂದ್ರೆ ಒಂದು ಖಾಸಗಿ ಶಾಲೆ ಇತಿಮಿತಿಲಿ ಮಠಾಧೀಶರಿಗೆ ಬೇರೆ ಬೇರೆ ಭಕ್ತಾದಿಗಳು ದಾನ ಕೊಡ್ತಾರೆ. ಇವತ್ತು ಸಿದ್ಧಗಂಗಾ ಶ್ರೀಗಳು ನಡೆದಾಡುವ ದೇವರು ದೊಡ್ಡ ಮಟ್ಟಕ್ಕೆ ಉಚಿತ